ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಎಗ್ ರೋಲ್ ಯಾವ ರೀತಿ ಮಾಡೋದು, ಇದು ಒಂದು ಡಿಫ್ರೆಂಟಾಗಿರುವಂಥ ಎಗ್ ರೋಲ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಕ್ವಿಕ್ಕಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಇದಕ್ಕೆ ನಾನು ಜಾಸ್ತಿಯಾಗಿ ಕ್ಯಾರೆಟ್ನ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು ದೊಡ್ಡ 2 ಕ್ಯಾರೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಸಣ್ಣದಾಗಿ ಕ್ಯಾಪ್ಸಿಕಮ್ನು ಒಂದು ಕ್ಯಾಪ್ಸಿಕಮ್ ಫುಲ್ಲಾಗಿ ಹಚ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆಯೇ 3 ಎಗ್ಗನ್ನ ಯೂಸ್ ಮಾಡಿದ್ದೀನಿ. ಸೌತೆಕಾಯಿ ಇದು ಅಡಿಷ್ನಲ್ಲು, ನೀವು ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು. ಇದು ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಧನಿಯಾ ಪೌಡರ್, ಗರಂ ಮಸಾಲ, ಅಡುಗೆ ಅರಿಶಿನ, ಅಚ್ಕಾರದ ಪುಡಿ ಇದೆಲ್ಲನೂ ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಈಗ ಒಂದು ಬಾಣಲೆಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಚಪಾತಿ ಒಳಗಡೆ ನಾವು ಏನು ಸ್ಟಫಿಂಗ್ನ ಯೂಸ್ ಮಾಡಿದ್ವಿ, ಆ ಸ್ಟಫಿಂಗ್ನ ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು, ಸೊ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚಾಪ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿ ಹಾಗೆಯೇ ಬೆಳ್ಳುಳ್ಳಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಚಾಪ್ ಮಾಡಿನೇ ಹಾಕೋಬೇಕು. ಪೇಸ್ಟ್ಗಿಂತ ಈ ರೀತಿ ಚಾಪ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಆದಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈಗಂತೂ ಬ್ಯಾಂಗ್ಳೂರ್ ವೆದರ್ ಸಿಕ್ಕಾಪಟ್ಟೆ ಚಳಿಯಾಗಿರುತ್ತೆ, ಸಿಕ್ಕಾಪಟ್ಟೆ ಕೂಲಾಗಿರುತ್ತೆ. ಸೊ ಈವ್ನಿಂಗ್ ಟೈಮಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಪ್ರತಿಯೊಬ್ಬರಿಗೂ ಅನ್ನಿಸ್ತಾ ಇರುತ್ತೆ. ಸೊ ಆ ಒಂದು ಟೈಮಲ್ಲಿ ಡೆಫಿನೆಟ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಸೊ ಕ್ವಿಕ್ಕಾಗಿ ಆಗುತ್ತೆ. ನೀವು ಅರೌಂಡ್ ಒಂದು 5 to 10 ಮಿನಿಟ್ಸ್ ಒಳಗಡೆ ಈ ಒಂದು ರೆಸಿಪಿನ ಮಾಡ್ಕೊಳ್ಬಿಡ್ಬೋದು. ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವೇನು ತುರಿದಿಟ್ಕೊಂಡಿರುವಂಥ ಕ್ಯಾರೆಟು, ಕ್ಯಾಪ್ಸಿಕಮ್, ಈರುಳ್ಳಿ ಇದನ್ನೆಲ್ಲದನ್ನು ಒಟ್ಟಿಗೆ ಹಾಕ್ಕೊಂಡು ನಾವು ಒಂದು ಸ್ವಲ್ಪ ಮಟ್ಟಿಗೆ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗ್ಬಿಡುತ್ತೆ. ಈ ಒಂದು ರೋಲ್ ಮಾಡೋದಕ್ಕಾಗಿ ನಮಗೆ ಮೇಯ್ನಾಗಿ ಬೇಕಾಗಿರೋದು ಈ ಒಂದು ಸ್ಟಫಿಂಗ್ ಅಂತಲೇ ಹೇಳ್ಬೋದು. ನೀವು ಎಷ್ಟು ತರಕಾರಿ ಬೇಕಾದರೂ ಇದಕ್ಕೆ ಯೂಸ್ ಮಾಡ್ಕೊಳ್ಬೋದು. ನಾನು ಇರುವಂಥ ತರಕಾರಿನ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟು. ನಿಮಗೆ ಇದರಲ್ಲಿ ಅಡಿಷ್ನಲಾಗಿ ಬೇಕಂದರೆ ನೀವು ಕ್ಯಾಬೇಜ್ನೂ ಕೂಡ ಬಳಸ್ಕೊಳ್ಬೋದು. ಈ ಸ್ಟಫಿಂಗಿಗೆ ನಾನು ಮೊಟ್ಟೆನೂ ಕೂಡ ಬಳಸ್ಕೊಳ್ತಾ ಇದ್ದೀನಿ. ಒಂದು ಮೊಟ್ಟೆನ ಸ್ಟಫಿಂಗಿಗೆ ಬಳಸ್ಕೊಳ್ತಾ ಇದ್ದೀನಿ. ಮೊಟ್ಟೆನ ಹಾಕೊಳ್ಳೋದಕ್ಕಿಂತ ಮುಂಚೆ ನಾವು ಹಾಕ್ಕೊಂಡಿರುವಂಥ ತರಕಾರಿನ ಅರ್ಧದಷ್ಟಕ್ಕೆ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ನಾವು ಮೊಟ್ಟೆನ ಬಳಸ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿದ ನಂತರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ಹಂತದಲ್ಲಿ ನಾನು ಧನಿಯಾ ಪೌಡರ್, ಅಚ್ಕಾರದ ಪುಡಿ ಹಾಗೆ ಅಡುಗೆ ಅರಿಶಿನ, ಗರಂ ಮಸಾಲ ಏನೇನು ಇಟ್ಕೊಂಡಿದೆ ಅದನ್ನು ಈ ಹಂತದಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಡಿಮೆ ಆಯಿಲ್ನ ಹಾಕ್ಕೊಂಡು ಬಳಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಹಸಿರು ಮೆಣಸಿನ್ಕಾಯಿ ಕೂಡ ಇಲ್ಲಿ ಈ ಹಂತದಲ್ಲಿ ನೀವು ಹಾಕ್ಕೊಳ್ಬೋದು. ಬಟ್ ಏನಂತ ಅಂದರೆ ಮಕ್ಕಳಿಗೆ ಕೊಡುವಾಗ ಹಸಿರು ಮೆಣಸಿನ್ಕಾಯಿ ಸ್ಟಫಿಂಗಲ್ಲಿ ಸಿಕ್ಬಿಡುತ್ತೆ. ಹಾಗಾಗಿ ಅಚ್ಕಾರದ ಪುಡಿ ಬಳಸೋದು ತುಂಬಾ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಈ ಹಂತದಲ್ಲಿ ನಾನು ಒಂದು ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಈ ಸ್ಟಫಿಂಗಲ್ಲಿ ಕೂಡ ನಾನು ಎಗ್ಗನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಅದಕ್ಕೆ ಮೊಟ್ಟೆಗೆ ಆಗುವಷ್ಟು ಮಾತ್ರ ಉಪ್ಪು, ಒಂದು ಪಿಂಚ್ ಆಫ್ ಸಾಲ್ಟ್ನ ಹಾಕ್ಕೊಂಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು.
ಈಗ ಸ್ಟಫಿಂಗ್ ಎಲ್ಲ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಸೊ ಈಗ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿರುವಂಥ ಚಪಾತಿನ ಯಾವ ರೀತಿ ರೋಲ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಹೆಂಚನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲೇ ಆಲ್ರೆಡಿ ನಾನು ಚಪಾತಿ ಕೂಡ ಮಾಡ್ಕೊಂಡಿದ್ದೆ. ಸೊ ಈಗ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿಕೊಂಡು ಒಂದು ಎಗ್ಗನ್ನ ನಾನು ಆಲ್ರೆಡಿ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬೀಟ್ ಮಾಡಿ ಇಟ್ಕೊಂಡಿರುವಂಥ ಎಗ್ಗನ್ನ ಈಗ ಹಂಚಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಿದ ನಂತರ ಒಂದು ಸ್ವಲ್ಪ ನಾವು ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿಕೊಂಡು ನಾನು ಆಲ್ರೆಡಿ ಚಪಾತಿನ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ವ. ಸೊ ಆ ಚಪಾತಿನ ನಾನು ಇದ್ರ ಮೇಲೆ ಹಾಕ್ಕೊಳ್ತೀನಿ. ಸೊ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಒಂದು ರೋಲಿಗೆ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಪೂರ್ತಿ ಅದು ಎಗ್ಗು ಫ್ರೈ ಆಗೋವರೆಗೂ ಬಿಡಬಾರ್ದು. ಸೊ ಹಾಕಿದ ತಕ್ಷಣವೇ ನಾವು ಚಪಾತಿನ ಅದರ ಮೇಲೆ ಹಾಕೋಬೇಕಾಗತ್ತೆ. ಈ ರೀತಿ ಹಾಕೋಬೇಕು. ನಾನು ಆಲ್ರೆಡಿ ಚಪಾತಿನ ಎರಡೂ ಸೈಡು ಬೇಯಿಸಿ ಇಟ್ಟಿರೋವಂಥದ್ದು. ಸೊ ಈ ರೀತಿ ಹಾಕ್ಕೊಂಡಿದ ನಂತರ ಒಂದು ಸ್ವಲ್ಪ ಹೊತ್ತು ಅದನ್ನು ಬಿಟ್ಟರೆ ಎಗ್ ನಾನು ಮುಂಚೆ ಏನು ಹಾಕಿದ್ದೆ ಬೀಟ್ ಮಾಡಿರೋದು ಅದು ಚಪಾತಿಗೆ ಕಚ್ಕೊಂಡಿರುತ್ತೆ. ಸೊ ಅದನ್ನು ನಾವು ಈಸಿಯಾಗಿ ಆವಾಗ ತಿರುಗಿಸ್ಕೊಳ್ಬೋದು. ಸೊ ಇದರ ಮೇಲೆ ನಾನೇನು ಸ್ಟಫಿಂಗ್ ಮಾಡ್ಕೊಂಡಿದ್ದೆ, ಸೊ ಸ್ಟಫಿಂಗ್ನ ಇದ್ರ ಮೇಲೆ ಈಸಿಯಾಗಿ ಹಾಕ್ಕೊಳ್ಬೇಕು. ಸ್ಟಫಿಂಗ್ ಎಲ್ಲ ಹಾಕಿದ ನಂತರ ಇದನ್ನು ನೀಟಾಗಿ ಈ ರೀತಿ ನೀವು ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಟೇಸ್ಟಿಯಾಗಿರುವಂಥ ಎಗ್ ರೋಲ್ ರೆಸಿಪಿ ರೆಡಿ ಆಗೋಯಿತು. ಜಸ್ಟ್ ಇನ್ 10 ಮಿನಿಟ್ಸ್ ಅಂತಲೇ ಹೇಳ್ಬೋದು. ಇದನ್ನು ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು ಅಥವಾ ನಾವು ಲಂಚ್ ಬಾಕ್ಸಿಗಾದರೂ ಇದನ್ನು ಕೊಡ್ಬೋದು. ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಅಂತಲೇ ಹೇಳ್ಬೋದು. ಇದನ್ನು ನೀವು ಚಪಾತಿ ಜೊತೆ ಬೇಡ ಅಂತ ಅಂದರೆ ಸೇಮ್ ಪ್ರೊಸೀಜರಲ್ಲಿ ಬ್ರೆಡ್ ಜೊತೆಲೂ ಕೂಡ ಮಾಡ್ಕೊಳ್ಬೋದು. ಸೊ ಬ್ರೆಡ್ಡನ್ನು ಫಸ್ಟೇ ರೋಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ. ಯಾವ ರೀತಿ ನಾವು ಚಪಾತಿನ ಮೊದಲೇ ಮಾಡಿ ಇಟ್ಕೊಂಡಿದ್ವೋ ಆ ರೀತಿ. ಸೊ ಬ್ರೆಡ್ಡನ್ನು ರೋಸ್ಟ್ ಮಾಡಿ ಇಟ್ಕೊಂಡು ಮತ್ತು ಎಗ್ಗನ್ನು ಪ್ಯಾನ್ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಅದಾದ ನಂತರ ಬ್ರೆಡ್ಡನ್ನು ಇಟ್ಕೊಂಡು ಆ ರೀತಿ ಕೂಡ ನಾವು ಅದನ್ನು ಮಾಡ್ಕೊಳ್ಬೋದು. ಹೀಗೆ ನನಗೆ ಯಾರೋ ಕೇಳ್ತಾ ಇದ್ರು, ನೀವು ಅಷ್ಟು ಎಫರ್ಟ್ ಹಾಕ್ಬಿಟ್ಟು ವೀಡಿಯೋಸ್ಗಳನ್ನ ರೆಸಿಪಿಗಳನ್ನ ಮಾಡ್ತೀರಾ ಬಟ್ ನಿಮಗೆ ವ್ಯೂಸ್ಗಳು ಕಡಿಮೆ ಇದೆಯಲ್ಲ ಅಂತ ಹೇಳಿಬಿಟ್ಟು. ಸೊ ನೋಡಿ, ನಾವು ಯಾವುದೇ ವರ್ಕ್ ಮಾಡಿದ್ರೂ ಕೂಡ ಯಾವುದೇ ಕೆಲಸ ಮಾಡಿದ್ರೂ ಕೂಡ ನಮ್ಮ ಡೆಡಿಕೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮಗೆ ವ್ಯೂಸ್ ಬರ್ತಾಯಿಲ್ಲ ಅದೆಲ್ಲ ಡಸಂಟ್ ಮ್ಯಾಟರ್. ಒಂದಿನ ಯಾವುದಾದ್ರು ಒಂದು ವೀಡಿಯೋಗೆ ವ್ಯೂಸ್ ಬಂದೇ ಬರುತ್ತೆ. ಬಟ್ ನಮ್ಮ ವಿಷನ್ ಏನಿದ್ರೂ ಕೂಡ ನಾವು ಮಾಡೋ ಕೆಲಸದಲ್ಲಿ ಇರಬೇಕು ಅಂತ ನಾನು ಟ್ರಸ್ಟ್ ಮಾಡ್ತೀನಿ. ಸೊ ವ್ಯೂಸ್ ಬಂದಿಲ್ಲ, ಸೊ ವಿಡಿಯೋ ಹೋಗ್ತಾ ಇಲ್ಲ ಅಂತ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೊ ನನ್ನ ಒಂದು ವಿಷನ್ ಏನಿದ್ರೂ ಕೂಡ ವೀಡಿಯೋಸ್ ಮಾಡೋದಾಗಿರುತ್ತೆ, ಡಿಫ್ರೆಂಟ್ ಆಗಿರೋ ರೆಸಿಪಿಗಳನ್ನ ಶೂಟ್ ಮಾಡೋದಾಗಿರುತ್ತೆ. ಸೊ ಅದಂಗಾಗಿ ನಾನು ಬೇರೆ ಎಲ್ಲ ಅನ್ವಾಂಟೆಡ್ ಥಿಂಗ್ಸಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾರೋ ಏನೋ ಮಾತಾಡ್ತಾರೆ ಅಂತಲೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಕಡಿಮೆ ವ್ಯೂಸ್ ಬಂದರೂ ಕೂಡ ನನಗೆ 10 ಮೆಂಬರ್ಸ್ ನೋಡಿದರೂ ಕೂಡ ಅಷ್ಟೇ ಖುಷಿಯಾಗಿರುತ್ತೆ, 100 ಮೆಂಬರ್ಸ್ ನೋಡಿದ್ರೂ ಕೂಡ ಅಷ್ಟೇ ಖುಷಿಯಾಗಿರುತ್ತೆ ಅಂತಲೇ ಹೇಳ್ತೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ನನ್ನ ಒಂದು ಪುಟ್ಟ ರೆಸಿಪಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಇಗ್ನೋರ್ ಮಾಡ್ಕೊಳ್ಬೋದು. ಮತ್ತು ಇನ್ನಷ್ಟು ವೀಡಿಯೋದೊಂದಿಗೆ ಸಿಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಡೆಫಿನೆಟ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.